ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಚರ್ಚೆ ಆಗುವ ಪರೀಕ್ಷೆ ಅಂದರೆ ಅದು ನೀಟು, NEET ನೀಟ್. ಎಸ್ ಗೈಸ್, ಯಾಕಂತಂದರೆ ಇದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಪರೀಕ್ಷೆ ಮುಗಿದ ತಕ್ಷಣ ಫಲಿತಾಂಶ, ರ್ಯಾಂಕು, ಕಟ್ ಆಫು, ಪೇಪರ್ ಲೀಕು, ಪ್ರತಿಭಟನೆ ಸುಮಾರು ಇತ್ಯಾದಿ ಪ್ರಮುಖ ಕಾರಣಗಳಿಂದಾಗಿ ಈ ಒಂದು ಪರೀಕ್ಷೆ ಏನಿದೆ ತುಂಬ ಚರ್ಚೆ ಆಗ್ತಾ ಇರುತ್ತೆ. ಸೊ ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತಿದೆ ನೀಟ್ ಪರೀಕ್ಷೆದ್ದು ಪೇಪರ್ ಲೀಕ್ ಆಗಿತ್ತು. ಅದಾದಮೇಲೆ ತಿರ್ಗಾ ಎಕ್ಸಾಮ್ ಒಂದು 40 ಡೇಸ್ ವಿದಿನ್ 40 ಡೇಸ್ ಒಳಗಡೆ ಏನಿದೆ ತಾವು ತಿರ್ಗಾ ಎಕ್ಸಾಮ್ ಕೂಡ ಅವ್ರು ತೊಗೊಂಡ್ರು. ಎಕ್ಸಾಮ್ ಆದಮೇಲೆ ಇನ್ನೂ ಫಲಿತಾಂಶ ಕೂಡ ಬರೋದಿದೆ. ಸೊ ಸಮ್ ಇನ್ಸಿಡೆಂಟು ನೀವು ನೋಡಿರ್ತೀರ ನ್ಯೂಸಲ್ಲಿ, ಲೇಟಾಗಿ ಬಂದಿದ್ದಕ್ಕೆ ಎಂಟ್ರಿ ಕೂಡ ಸಿಕ್ಕಿಲ್ಲ ಸುಮಾರು ಜನಗಳಿಗೆ, ರೈಟ್? ಸೊ ದ್ಯಾಟ್ಸ್ ಹೌ ಇದೇನು ಚರ್ಚೆ ಆಗ್ತಾ ಇರುತ್ತೆ ಪ್ರತಿ ವರ್ಷವೂ. ನೀಟು ಒಂದಲ್ಲ ಒಂದು ಕಾರಣದಿಂದಾಗಿ ಚರ್ಚೆ ಆಗ್ತಾ ಇರುತ್ತೆ. ಸೊ ಆದರೆ ಈ ವಿಡಿಯೋದಲ್ಲಿ ನೀಟ್ ಅಂದರೆ ಏನು, ಯಾವಾಗ ಇದನ್ನು ತರಲಾಯಿತು, ಯಾಕೆ ಈ ಒಂದು ಪರೀಕ್ಷೆಗೆ ಇಷ್ಟೊಂದು ಪ್ರಾಮುಖ್ಯತೆ, ಯಾಕೆ ಇದನ್ನು ಘೋಷಣೆ ಮಾಡಲಾಯಿತು, ಇದಕ್ಕಿಂತ ಮುಂಚೆ ಯಾವ ರೀತಿ ಪರೀಕ್ಷೆಯನ್ನು ನಡೆಸ್ತಾ ಇದ್ರು, ರೈಟ್? ಸೊ ಈ ಎಲ್ಲ ಚಿಕ್ಕ ಒಂದು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ನೀಟ್ ಅಂದರೆ ಏನು, NEET ನೀಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತಾರೆ, ಅಥವಾ ಟೆಸ್ಟ್ ಅಂತ ಹೇಳ್ತಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನೀವೊಂದು MBBS ಮಾಡಿ ಅಥವಾ BDS ಮಾಡಿ ಅಥವಾ ಇನ್ನಿತರೆ ಯಾವುದೇ ವೈದ್ಯಕೀಯ ಒಂದು ಕೋರ್ಸ್ಗಳೇನಿರುತ್ತೆ, ಅಂದರೆ ಡಾಕ್ಟರ್ ಆಗಬೇಕು ಅಂತಂದರೆ, ವೈದ್ಯಕೀಯ ಫೀಲ್ಡಲ್ಲಿ ಹೋಗಬೇಕು ಅಂತಂದರೆ ಈ ಒಂದು ಎಕ್ಸಾಮನ್ನು ನೀವು ಪಾಸ್ ಆಗಿರಬೇಕು. ನೀಟು ಅಂದರೆ ಕಾಲೇಜಿನಲ್ಲಿ ಸೇರ್ಕೊಳ್ಳೋಕ್ಕೆ ಇದೊಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ನೀವು ಹೇಳ್ಬೋದು ಇದನ್ನು, ರೈಟ್? ಇದನ್ನು ಸೇರ್ಕೊಬೇಕು ಅಂತಂದರೆ ಇದರಲ್ಲಿ ನೀವು ಬರೆದಿರಲೇಬೇಕು. ಸೊ ಇದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತಂದರೆ ಇದೇನು ನೀಟೇನು ಬರೋದಕ್ಕಿಂತ ಮುಂಚೆ ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಆಗ್ತಾಯಿತ್ತು ಅಂತಂದರೆ, ಪ್ರತಿಯೊಂದು ರಾಜ್ಯವು, ಭಾರತದಲ್ಲಿ ಏನಿದೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ವು ಡಿಫ್ರೆಂಟ್ ಕಾಲೇಜ್ಗಳಲ್ಲಿ, ರೈಟ್? ಖಾಸಗಿ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ತಮ್ಮದು ಸಪ್ರೇಟಾಗಿ ಏನು ಒಂದು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದು. ಸೊ ಇದರಿಂದ ಏನಾಗ್ತಾ ಇತ್ತು ಅಂತಂದರೆ, ಒಬ್ಬ ವಿದ್ಯಾರ್ಥಿಗೆ ಸರಿಸುಮಾರು ಒಂದು 8-10 ಎಕ್ಸಾಮನ್ನು ಬರೀಬೇಕಾಗಿತ್ತು. ಅಂದರೆ ಯಾಕಂದರೆ ಒಂದರಲ್ಲಿ ಆಗಿಲ್ಲ ಅಂದರೆ ಇನ್ನೊಂದರಲ್ಲಾಗುತ್ತೆ. ಸೊ ಸುಮಾರು ಕಾಲೇಜುಗಳಲ್ಲಿ ಸುಮಾರು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಪ್ರತಿಯೊಂದು ಕಾಲೇಜುಗಳಲ್ಲೂ ಬರೀಬೇಕಾಗಿತ್ತು. ಆ ಕಾಲೇಜಲ್ಲಿ ಸೇರಬೇಕಂತಂದರೆ ಆ ಕಾಲೇಜಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕಲ್ವ ಅವನಿಗೆ. ಸೊ ಹಾಗಾಗಿ ಆ ಕಾಲೇಜಲ್ಲಾಗಲಿ ಅಂದರೆ ಇದರಲ್ಲಾಗಿಲ್ಲ ಅಂದರೆ ಅಲ್ಲಾಗಿದ್ರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಇನ್ನೊಂದು ಪ್ರೆಷರ್ ಜಾಸ್ತಿ ಆಗ್ತಾಯಿತ್ತು. ಅದ್ರ ಜೊತೆಗೇ ಸಮಯ ಹಾಳಾಗ್ತಾಯಿತ್ತು, ಹಣ ಹಾಳಾಗ್ತಾಯಿತ್ತು. ಯಾಕಂದರೆ ಅಪ್ ಆ್ಯಂಡ್ ಡೌನ್ ಹೋಗೋದು ಅಲ್ಲಿ ಇಲ್ಲಿ, ರೈಟ್? ಸೊ ಡಿಸ್ಟಿಕ್ ಟು ಡಿಸ್ಟಿಕ್ಕು, ಸಿಟಿಯಲ್ಲಿ ಹತ್ತಿರದಲ್ಲಿ ಇರೋದಿಲ್ಲ ಕಾಲೇಜುಗಳು, ಮೇನ್ ಸಿಟಿಗೆ ಬರಬೇಕು. ಸೊ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗುತ್ತೆ. ಬೇರೆ ರಾಜ್ಯದಲ್ಲಿ ಹೋಗಬೇಕು ಅಂತಂದರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಬರಬೇಕಾಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಎಂದು ತುಂಬ ಸಮಯ ವ್ಯರ್ಥ ಆಗ್ತಾಯಿತ್ತು, ಹಣ ವ್ಯರ್ಥ ಆಗ್ತಾಯಿತ್ತು, ಆಮೇಲೆ ಪ್ರೆಷರ್ ಕೂಡ ಜಾಸ್ತಿ ಇರ್ತಾಯಿತ್ತು ವಿದ್ಯಾರ್ಥಿಗಳ ಮೇಲೆ, ರೈಟ್? ಇದನ್ನು ಯಾಕೆ ತರಲಾಯಿತು ಅಂತಂದರೆ, ಕೇಂದ್ರ ಸರ್ಕಾರ ಮತ್ತು ವೈದ್ಯಕೀಯ ನಿಯಂತ್ರಣ ಸಂಸ್ಥೆಗಳು ಕೆಲವು ಮುಖ್ಯ ಉದ್ದೇಶಗಳಿಂದ ನೀಟನ್ನು ಪರಿಚಯಿಸಲಾಯಿತು. ಅದರಲ್ಲಿ ಯಾವುವು? ಮೊದಲನೇದು ದೇಶದ ಒಂದೇ ಪರೀಕ್ಷೆ. ದೇಶದಾದ್ಯಂತ ನೀಟ್ ಏನಿದೆ ಒಂದೇ ಪರೀಕ್ಷೆ. ಮೊದಲೇನಿತ್ತು ಅಂದರೆ ಪ್ರತಿಯೊಂದು ಕಾಲೇಜುಗಳು ತಮ್ಮ ಆದಂಥ ಒಂದು ಪರೀಕ್ಷೆಯನ್ನು ತೊಗೊತಾ ಇದ್ವು. ಎರಡನೇದ್ದು ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ. ಮೂರನೇದ್ದು ಪಾರದರ್ಶಕ ಪ್ರವೇಶ ಪ್ರಕ್ರಿಯೆ, ಅಂದರೆ ಅದೇ ನಾನು ಹೇಳಿದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಪಾರದರ್ಶಕವಾಗಿ ಇರೋಕ್ಕೆ. ನಾಲ್ಕನೇದ್ದು ವೈದ್ಯಕೀಯ ಕಾಲೇಜುಗಳ ಪ್ರವೇಶ ವ್ಯವಸ್ಥೆಯನ್ನು ಸರಳಿಗೊಳಿಸುವುದು ಅಂತಂದರೆ ಯಾವ ರೀತಿ ಅಂತಂದರೆ, ನೀವು ಇಲ್ಲಿ ಎಕ್ಸಾಮ್ ತೊಗೊಂಡ್ರೆ ಯಾವುದೇ ಸ್ಟೇಟಲ್ಲಿ ಹೋಗ್ಬಿಟ್ಟು ನೀವು ಒಂದು ಏನಿದೆ ಮೆಡಿಕಲ್ ಕಾಲೇಜಿಗೆ ಅಪ್ಲೈಯನ್ನು ಮಾಡ್ಬೋದು, ರೈಟ್? ಸೊ ಈ ರೀತಿ. ಸೊ ಇದರ ಒಂದು ಇತಿಹಾಸ ನೋಡೋದಾದರೆ 2013ರಲ್ಲಿ ಮೊದಲ ಬಾರಿಗೆ ನೀಟನ್ನು ಪರಿಚಯಿಸಲಾಯಿತು. ಆದರೆ ಕೆಲವು ರಾಜ್ಯಗಳು ಮತ್ತು ಖಾಸಗಿ ಕಾಲೇಜ್ಗಳೇನಿದೆ ಇದನ್ನು ಸ್ಟಾರ್ಟಿಂಗಲ್ಲಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಇದು ಮ್ಯಾಟ್ರ್ ಏನಿದೆ ಸುಪ್ರೀಂ ಕೋರ್ಟ್ಗೂ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಬ್ಯಾನ್ ಕೂಡ ರದ್ದು ಕೂಡ ಆಗಿತ್ತು ಒಂದು ಹಂತದಲ್ಲಿ. ಅದಾದರೆ 2016ರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅನುಮತಿ ಪಡೆದ ನಂತರ ನೀಟ್ ಏನಿದೆ ದೇಶದಂತ ಜಾರಿಗೆನ ಮಾಡಿದ್ರು. ತಿರ್ಗಾ 2016ರಲ್ಲಿ ಏನಿದೆ ಸುಪ್ರೀಂ ಕೋರ್ಟ್ ಇದಕ್ಕೆ ಅನುಮತಿಯನ್ನು
ನೀಡ್ತು. ಯಾಕಂತಂದರೆ ಒಂದೇ ಎಕ್ಸಾಮ್ ಇರುತ್ತೆ, ದೇಶದಾದ್ಯಂತ ಎಲ್ಲೇ ಹೋದರೂ ನೀವು ಅಲ್ಲಿ ಪ್ರವೇಶವನ್ನು ಪಡಿಬೋದು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಒಂದು ಓವರಾಲ್ ನೋಡಿ ಅದನ್ನು ಅನುಮತಿಯನ್ನು ನೀಡಲಾಯಿತು. ಅದಾದಮೇಲೆ ಏನಿದೆ, ಇದು ದೇಶದಾದ್ಯಂತ ಜಾರಿಗೆಯನ್ನು ತರಲಾಯಿತು. ಸೊ ಹಾಗಾದರೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಏನನ್ನು ಕೇಳ್ತಾರೆ, ಯಾವ ಒಂದು ವಿಷಯದ ಮೇಲೆ ಪ್ರಶ್ನೆ ಪತ್ರಿಕೆ ರೆಡಿಯಾಗುತ್ತೆ? ಇದರಲ್ಲಿ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ ಒಂದು 3 ವಿಷಯಗಳ ಮೇಲೆ ಏನಿದೆ ಅಂತಂದರೆ ಪ್ರಶ್ನೆ ಪತ್ರಿಕೆ ರೆಡಿಯಾಗುತ್ತೆ. ಈ ವಿಷಯಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಕೇಳಲಾಗುತ್ತೆ, ರೈಟ್? ಈ ಒಂದು ಪರೀಕ್ಷೆಯ ಪ್ರಯೋಜನ ಏನು ಅಂತಂದರೆ, ಮುಖ್ಯವಾಗಿ ಒಂದೇ ಪರೀಕ್ಷೆಯಿಂದ ದೇಶದ ಯಾವುದೇ ರಾಜ್ಯದ ವೈದ್ಯಕೀಯ ಕಾಲೇಜಿಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಅಂದರೆ ಬಹಳಷ್ಟು ಪರೀಕ್ಷೆಯನ್ನು ಬರೆಯೋ ಹಾಗಿಲ್ಲ. ಮೊದಲು ಸುಮಾರು ಪರೀಕ್ಷೆಗಳನ್ನು ಬರಿಬೇಕಾಗಿತ್ತು ನೀವು. ಅಂದರೆ ಪ್ರತಿಯೊಂದು, ಅಂದರೆ ಇವಾಗ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ನೀವು ಎಕ್ಸಾಮನ್ನು ಅಪ್ಲೈ ಮಾಡಬೇಕು ಮೆಡಿಕಲ್ ಕಾಲೇಜಿಗೆ ಅಂತಂದರೆ ನೀವು ಅಲ್ಲಿ ಹೋಗಿನೂ ಎಕ್ಸಾಮನ್ನು ಬರಿಬೇಕಾಗಿತ್ತು. ಸೊ ಆದರೆ ಈಗ ಹಾಗಿಲ್ಲ. ಇವಾಗ ಕರ್ನಾಟಕದಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ದೇಶದ ಯಾವುದೇ ರಾಜ್ಯದಲ್ಲಿ ಹೋಗಿ ಕೂಡ ನೀವು ಆ ಒಂದು ಕಾಲೇಜಿಗೆ, ಮೆಡಿಕಲ್ ಕಾಲೇಜಿಗೆ ಏನಿದೆ ಅಪ್ಲೈನ ನೀವು ಮಾಡ್ಬೋದು, ರೈಟ್? ಸೊ ಬಹಳಷ್ಟು ಪರೀಕ್ಷೆಗಳನ್ನು ಬರೆಯುವ ಅಗತ್ಯವಿಲ್ಲ. ವಿದ್ಯಾರ್ಥಿಗಳ ಮತ್ತು ಸಮಯ ಮತ್ತು ಹಣ ಇದರಲ್ಲಿ ಉಳಿಯುತ್ತೆ. ಅವ್ರ ಸಮಯ, ಯಾಕಂದರೆ ಟ್ರಾವೆಲಿಂಗಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಹೋಗೋದು ಮತ್ತು ಅಲ್ಲಿ ದುಡ್ಡು ಆ ರೀತಿ ಖರ್ಚು ಮಾಡೋದು ಉಳಿಯೋದು. ಸೊ ಅದರಿಂದ ಹಣವನ್ನು ಉಳಿಯುತ್ತೆ, ರೈಟ್? ಮತ್ತು ಪ್ರವೇಶ ಪ್ರಕ್ರಿಯೆ ಹೆಚ್ಚು ಪಾರದರ್ಶಕವಾಗಿರುತ್ತೆ. ಯಾಕಂದರೆ ಯಾವುದೇ ಕಾಲೇಜಲ್ಲಿ ಹೋದರೂ ಪ್ರವೇಶ ಪ್ರಕ್ರಿಯೆ ನಿಮಗೆ ಜಾಸ್ತಿ ಅಲ್ಲಿ ದುಡ್ಡು ಕೊಡು, ಇಲ್ಲಿ ದುಡ್ಡು ಕೊಡು ಇರುತ್ತಲ್ಲ ಅಲ್ಲಿ. ಸೊ ಆ ರೀತಿ ದುಡ್ಡನ್ನು ಅಡ್ಮಿಷನಲ್ಲಿ ಅಥವಾ ಅಪ್ಲೈ ಮಾಡೋದಾಗಲಿ ಅವಾಗ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಎಕ್ಸಾಮನ್ನು ಆಲ್ರೆಡಿ ಪಾಸ್ ಆಗಿರ್ತಾರೆ, ನೀವು ಡೈರೆಕ್ಟಾಗಿ ಇದರ ಒಂದು ಪರೀಕ್ಷೆಗೆ, ಒಂದು ಅಡ್ಮಿಷನ್ಗೆ ನೀವು ಅಪ್ಲೈಯನ್ನು ಮಾಡಬಹುದು. ಹಾಗಾದರೆ ಯಾಕೆ ಇಷ್ಟೊಂದು ವಿವಾದ ಅಂತ ಇದರಲ್ಲಿ ಹೇಳ್ಬೋದು. ಇಲ್ಲಿ ದೊಡ್ಡ ಚರ್ಚೆ ಶುರುವಾಗೋದು. ಯಾಕಂದರೆ ಕೆಲವರು ನೀಟ್ ಉತ್ತಮ ವ್ಯವಸ್ಥೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಇದರಿಂದ ಇದರಿಂದ ಅನೇಕ ವಿದ್ಯಾರ್ಥಿಗಳ ಅನ್ಯಾಯ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅಂದರೆ ಒಂದು ಪಾಸಿಟಿವ್ ಇದ್ದರೆ ಒಂದು ನೆಗೆಟಿವ್ ಕೂಡ ಅದರಲ್ಲಿ ಇದ್ದೇ ಇರುತ್ತೆ, ರೈಟ್? ಸೊ CBSE ಸ್ಟೇಟ್ ಬೋರ್ಡ್ ವಿಷಯ ಕೂಡ ಆಗಿರಲಿ, ಕೆಲವು ರಾಜ್ಯಗಳ ನೀಟ್ ಪ್ರಶ್ನೆಗಳು CBSE ಪಠ್ಯಕ್ರಮದ ಹೆಚ್ಚು ಒಲವು ಹೊಂದಿವೆ ಎಂದು ಹೇಳಲಾಗಿದೆ. ಅಂದರೆ CBSE ಪಠ್ಯಕ್ರಮದ ಮೇಲೆ ಒಂದು ಪರೀಕ್ಷೆ ಪತ್ರಿಕೆಗಳು ರೆಡಿ ಆಗ್ತವೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ನಾರ್ಮಲ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಅಲ್ಲಿ, ರೈಟ್? ಸೊ ಆ್ಯಂಡ್ ಅದರ ಜೊತೆಗೆ ಕೋಚಿಂಗ್ ಸೆಂಟರ್ಸು ನೀವು ನೋಡಿರ್ತೀರ ಸುಮಾರು. ಈ ಕಡೆ ನಾರ್ತ್ ಇಂಡಿಯಾಗಳಲ್ಲಿ ಹೋದರೆ, ಈ ಕಡೆ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಕಡಿಮೆ, ಬಟ್ ನೀವು ನಾರ್ತ್ ಇಂಡಿಯಾದಲ್ಲಿ ಹೋದರೆ ಕೋಚಿಂಗ್ ಸೆಂಟರ್ಗಳ ಹಾವಳಿ ತುಂಬ ಜಾಸ್ತಿ. ಪ್ರತಿಯೊಂದಕ್ಕೂ ಕೋಚಿಂಗ್ ತೊಗೊತಾರೆ ಅವರಲ್ಲಿ, ರೈಟ್? ಈ ಪ್ರತಿಯೊಂದಕ್ಕೂ UPSC ಅಂತ ಹೇಳ್ಬಿಟ್ರು, ಕ್ಯಾಟ್ ಹೇಳ್ಬಿಟ್ಟು ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಸೊ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಏನಿದೆ ಒಂದು ಪರೀಕ್ಷೆಗೆ, ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚಿಂಗ್ ತೊಗೊತಾರೆ, ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡ್ತಾರೆ. ಅದೊಂದು ದೊಡ್ಡ ಬಿಸ್ನೆಸ್ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ, ರೈಟ್? ಸೊ ಈ ರೀತಿ ಒಂದು ಅನ್ಯಾಯವಾಗುತ್ತೆ ಅಂದ್ಬಿಟ್ಟು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ, ರೈಟ್? ಸೊ ಇದರಿಂದ, ಯಾಕಂದರೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತೊಗೊಂಡು ಮತ್ತು ತೊಗೊಂಡು ಆ ಕೋಚಿಂಗ್ ಅಕಾರ್ಡಿಂಗ್ಲಿ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ. ಸೊ ಹಾಗಾದರೆ ಗ್ರಾಮೀಣ ವಿದ್ಯಾರ್ಥಿಗಳು ಇದು ಹೆಚ್ಚು ಅನುಕೂಲ ಆಗೋಲ್ಲ ಅನ್ನುವುದನ್ನು ಕೂಡ ನಾವು ಕೇಳಿಕೊಂಡು ಬಂದಿದ್ದೀವಿ, ರೈಟ್? ಸೊ ಎನಿವೆ, ಲೈಕ್ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಆದರೆ ಸರ್ಕಾರ ಕೆಲವೊಬ್ಬರು ಬ್ಯಾಡ್ ಅಂತ ಹೇಳ್ತಾ ಇದಕ್ಕೆ ಅನ್ನೋದಕ್ಕೆ ಬ್ಯಾನ್ ಮಾಡೋದಿಲ್ಲ, ಕೆಲವೊಬ್ಬರೇ ಒಳ್ಳೆಯದಂತ ಹೇಳೋದಕ್ಕೆ ಅದನ್ನು ಇಡೋದಿಲ್ಲ. ಸರ್ಕಾರ ಯಾವ ರೀತಿಯಿಂದ ಮಾಡುತ್ತೆ ಅಂತಂದರೆ ದೂರದರ್ಶಿಯನ್ನು ಯೋಚನೆ ಮಾಡಿಬಿಟ್ಟು ಓವರಾಲ್ ಇಂಡಿಯಾದಲ್ಲಿ ಇದೊಂದು ಬೆನಿಫಿಟ್ ಆಗುತ್ತಾ ಹೇಗೆ ಅನ್ನೋದನ್ನು ನೋಡಿಕೊಂಡು ಅದಾದ ಮೇಲೆ ಡಿಸಿಷನ್ನ ತೊಗೊಳ್ಳಾಗುತ್ತೆ. ಸೊ ಕೆಲ ಜನ ಹೇಳ್ತಾರೆ ಇಲ್ಲ ತೆಗೆದು ತೆಗೆದ್ಬಿಡೋದು, ಕೆಲ ಜನ ಎಲ್ಲ ಹಾಕಿದ ಥರ ಹಾಕ್ಬಿಡೋದು, ಆ ರೀತಿ ಮಾಡೋದಿಲ್ಲ. ಯಾವುದೇ ಯೋಜನೆ ಆಗಿರಲಿ, ಇದೊಂದೇ ಅಲ್ಲ, ಯಾವುದೇ ಒಂದು ಸ್ಕೀಮ್ ಆಗಿರಲಿ, ಯಾವುದೇ ಒಂದು ಪರೀಕ್ಷೆ ಆಗಿರಲಿ, ಆ ರೀತಿ ಮಾಡೋದಿಲ್ಲ, ರೈಟ್? ಸೊ ಇದು ಇವಾಗ ಇತ್ತೀಚಿನ ನೋಡಿದ್ರೆ UPSCಗಿಂತ ಇದೊಂದು ಹೆಚ್ಚು ಸುದ್ದಿ ಆಗುತ್ತೆ. ಬಹಳ ಜನಕ್ಕೆ ಕೇಳೋ ಪ್ರಶ್ನೆ ಇದೆ, ನೋಡೋ ನೀವು UPSCಯಲ್ಲಿ ಅಷ್ಟೊಂದು ದೊಡ್ಡ ಎಕ್ಸಾಮ್ ಇದೆ, ಅದು ಯಾವತ್ತೂ ಲೀಕ್ ಆಗಿಲ್ಲ, ಯಾವತ್ತೂ ಇಷ್ಟೊಂದು ದೊಡ್ಡ ಸುದ್ದಿ ಆಗೋದಿಲ್ಲ. ಅದು UPSC ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಆಮೇಲೆ ಗೇಟ್ ಆಗಿರ್ಬೋದು, ಸುಮಾರು ಇದೆ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ಗಳು. ಬಟ್ ಅದರ ಯಾವುದರಲ್ಲೂ ಏನಿದೆ ಇಷ್ಟೊಂದು ಸುದ್ದಿ ಆಗೋದಿಲ್ಲ ಇದು ಆದಷ್ಟು. ಸೊ ಯಾಕೆ ಆಗ್ತವೆ ಅಂತಂದರೆ, UPSC ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ UPSC ಬರೆಯೋದು ಕೇವಲ ಕೆಲವು ಲಕ್ಷಗಳು ಮಾತ್ರ. ಆದರೆ ನೀಟ್ ಬರುವವರ ಸಂಖ್ಯೆ ಕನಿಷ್ಠ 20 ಲಕ್ಷಕ್ಕಿಂತ ಹೆಚ್ಚು ಅದರಲ್ಲಿ ಇರುತ್ತೆ, ರೈಟ್? 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಸೊ ಅದರಿಂದಾಗಿ ಲಕ್ಷಾಂತರ ಕುಟುಂಬಗಳ ಮೇಲೆ ಇದಕ್ಕೆ ಅವಲಂಬಿತವಾಗಿದೆ. ಲಕ್ಷಾಂತರ ಕುಟುಂಬಗಳು ಒಂದು ಏನಾದರೂ ಲೀಕ್ ಆಗಿರೋದಾಗಿರಲಿ ಅಥವಾ ಇನ್ನಿತರ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಸೊ ಇದರಲ್ಲಿ ಲಕ್ಷಾಂತರ ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಇದು ನ್ಯಾಷನಲ್ ಮೀಡಿಯಾಗಳು ಕೂಡ ಕವರ್ ಮಾಡುತ್ತೆ. ಸೊ ಅದಕ್ಕೆ ಕಾರಣದಿಂದಾಗಿ ಇದೇನಿದೆ ಅಂದರೆ ಒಂದು ದೊಡ್ಡ ವಿಷಯವಾಗಿ ದೇಶದಲ್ಲಿ ಚರ್ಚೆಯನ್ನು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಇರಬೇಕಾ ಇರಬೇಡ, ನಾನು ಅದನ್ನೇ ಹೇಳಿದ್ನಲ್ಲ, ಸುಮಾರು ಜನ ಇದನ್ನು ಇರಬೇಕು ಅಂತ ಹೇಳ್ತಾರೆ, ಇರಬೇಡನು ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಇದು ಇರಬೇಕು. ಯಾಕಂದರೆ ಕೇವಲ ಲೀಕ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರನೇ ನೀವು
ಇದನ್ನು ತೆಗೆದು ಹಾಕೋಕ್ಕಾಗೋದಿಲ್ಲ. ಯಾಕಂತಂದರೆ ಈ ಒಂದು ಪರೀಕ್ಷೆಯಿಂದ ಒಂದೇ ಒಂದು ಪರೀಕ್ಷೆಯಿಂದ ನೀವು ಇಡೀ ದೇಶದಲ್ಲಿ ಎಲ್ಲಾದರೂ ಹೋಗ್ಬಿಟ್ಟು ನೀವು ಪ್ರವೇಶನ ಪಡೆಯೋಕ್ಕೆ, ಅಂದರೆ ಮೆಡಿಕಲ್ ಕಾಲೇಜಿಗೆ ಪ್ರವೇಶ ಪಡೆಯೋಕ್ಕೆ ಅನುಮತಿಯನ್ನು ಇದರಿಂದ ಸಿಗುತ್ತೆ. ಈ ಒಂದು ಪರೀಕ್ಷೆ ಪಾಸ್ ಆಗಿದೆ ಅಂದರೆ ಬೇರೆ ಬೇರೆ ಕಾಲೇಜುಗಳಿಗೆ, ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿ ಬರೆಯುವಂಥ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಸೊ ನನ್ನ ಪ್ರಕಾರ ಪರ್ಸ್ನಲಿ ನನಗೆ ಇದು ಓಕೆ ಅಂತ ನಾನು ಹೇಳ್ತೀನಿ ಈಗ. ಓಕೆ, ಸೊ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಒಂದು ನೀಟ್ ಪರೀಕ್ಷೆ ಏನಿದೆ ಇದು ಚೆನ್ನಾಗಿರುವಂಥ ಪರೀಕ್ಷೆ. ಬಟ್ ಆದರೆ ಒಂದು ಮ್ಯಾನೇಜ್ ಮಾಡುವಂಥದ್ದು ಏನಿದೆ, ಎಜುಕೇಷನ್ ಮಿನಿಸ್ಟ್ರಿ ಆಗಿರಲಿ, ಇನ್ನಿತರೆ ಲೈಕ್ ಮ್ಯಾನೇಜ್ ಮಾಡೋರು ಏನಿರ್ತಾರೆ, ಸೊ ಅವರು ಒಂದು ಒಳ್ಳೆಯ ರೀತಿಯಾಗಿ ಮ್ಯಾನೇಜನ್ನು ಮಾಡಿದ್ರೆ ಇದೊಂದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನೋಡಿ, ಒಂದೇ ಕಡೆಯಿಂದ ಬಂದ್ಬಿಟ್ಟು ಇಡೀ ದೇಶದಲ್ಲಿ ನೀವು ಎಂಟ್ರೆನ್ಸನ್ನು ತೊಗೋಬೋದು, ಅಡ್ಮಿಷನ್ನ ತೊಗೋಬೋದು, ಮೆಡಿಕಲ್ ಕಾಲೇಜ್ಗಳಿಗೆ ಸೀಟಿಗೆ ಅಪ್ಲೈಯನ್ನು ಮಾಡ್ಬೋದು. ಬೇರೆ ಬೇರೆ ಪರೀಕ್ಷೆಯನ್ನು ಬರೆಯುವಂತಿಲ್ಲ, ಆ ಕಡೆ ಈ ಕಡೆ ಓಡಾಡುವಂತಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ, ರೈಟ್. ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಏನಿದು ಮ್ಯಾನೇಜ್ಮೆಂಟು, ಇದನ್ನೊಂದು ಮ್ಯಾನೇಜ್ ಮಾಡುವಂಥ ಪರೀಕ್ಷೆ ಏನಿದೆ ತುಂಬ ಚೆನ್ನಾಗಿರಬೇಕು ಅನ್ನೋದೇ ಒಂದು ಎಲ್ಲರೂ. ಯಾಕಂದರೆ ಲೀಕ್ ಆದರೆ ನೋಡೋದಲ್ಲ, ಇವಾಗ ಎಷ್ಟು ಸುಮಾರು ಜನಗಳು, ಇನ್ನೂ ಸ್ಟೂಡೆಂಟ್ಸ್ಗಳು ಅದರಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು, ಅನ್ಫಾರ್ಚುನೇಟ್ಲಿ ಆಗುತ್ತೆ. ಸೊ ಹಾಗಾಗಿ ಏನಾಗ್ತದಂದರೆ ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದೇ ಕಾರಣಕ್ಕಾಗಿ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ ದಿ ಚಾನಲ್. ಇನ್ನೇನಾದರೂ ಈ ಟಾಪಿಕ್ನ ಬಗ್ಗೆ ಕ್ವಶನ್ಸ್ಗಳಿದ್ದರೆ ನೀವು ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡಿ, ನಾನು ನಿಮಗೆ ಡೆಫಿನೆಟ್ಲಿ ಆನ್ಸರ್ನ ಮಾಡ್ತೇನೆ ಗೈಸ್. ಓಕೆ, ಮತ್ತೆ ಸಿಗುವ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.